ಇನ್ನು ಉದ್ಯಮಿ ಶಶಿಧರ್ ಮೇಲೆ 8 ಸುತ್ತಿನ ಗುಂಡಿನ ದಾಳಿ ನಡೆದಿರೋದ್ರ ಬಗ್ಗೆ ವರದಿಯಾಗಿದೆ. ಕೊಡಗು ಜಿಲ್ಲೆ ಕುಶಾಲನಗರ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಒಬ್ಬ ಉದ್ಯಮಿ ಶಶಿಧರ್ ಅಂತ ಹೇಳಿ ಅವ್ರ ಮೇಲೆ 8 ಸುತ್ತು ಗುಂಡಿನ ದಾಳಿ ನಡೆದಿದೆ. ಕೊಡಗು ಜಿಲ್ಲೆ ಕುಶಾಲನಗರ ಪಟ್ಟಣದಲ್ಲಿ ಆಗಿರುವಂತಹ ಘಟನೆ. ಉದ್ಯಮಿ ಶಶಿಧರ್ ಎಂಬುವರ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ. ಗುಂಡೇಟಿನಿಂದಾಗಿ ಶಶಿಧರ್ ಕಾಲಿಗೆ ಗಂಭೀರ ಗಾಯ ಆಗಿದೆ. ಅನುದೀಪ್ ಎಂಬಾತನಿಂದ 8 ಸಲ ಗುಂಡಿನ ದಾಳಿ ನಡೆಸಿದ್ದಾನೆ. ಪಿಸ್ಟೋಲ್ನಿಂದ ಗುಂಡು ಹಾರಿಸಿರುವಂತಹ ಅನುದೀಪ್ ಫಾರ್ಚುನರ್ ಕಾರ್ನಲ್ಲಿ ಕುಳಿತಿದ್ದಂತಹ ಶಶಿಧರ್ ಮೇಲೆ ಏಕಾಏಕಿ ಗುಂಡಿನ ದಾಳಿ ನಡೆಸಿದ್ದಾನೆ. ಶಶಿಧರ್ ಕಾರನ್ನ ನೋಡಿ, ಅಲ್ಲಿ ಒಂದು ದೃಶ್ಯಗಳನ್ನು ಗಮನಿಸಬಹುದು. ಡೋರ್ ಭಾಗದಲ್ಲಿ ಫಾರ್ಚುನರ್ ಕಾರ್ ಮೇಲೆ ಗುಂಡಿನ ದಾಳಿ ನಡೆಸಿರುವಂಥದ್ದು, ಆ ಗುಂಡುಗಳು ಆ ಫಾರ್ಚುನರ್ ಕಾರ್ ಹೋಗಿರುವಂಥದ್ದು ಕೂಡ ದೃಶ್ಯಗಳಲ್ಲಿ ಗಮನಿಸಬಹುದು. ಕುಶಾಲನಗರ ಪಟ್ಟಣದ ಗುಮ್ಮನಕೊಲ್ಲಿ ಬಳಿ ನಡೆದಿರುವಂತಹ ಘಟನೆ ಇದು. ಕ್ಷುಲ್ಲಕ ಕಾರಣಕ್ಕೆ ಗುಂಡು ಹಾರಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ನೋಡಿ, ಅಲ್ಲಿ 1, 2, 3 ಟೋಟಲ್ 6 ಇಲ್ಲಿ ಕಾಣಿಸ್ತಾ ಇರುವಂಥದ್ದು. 7 ಮಾರ್ಕ್ಗಳು ಕಾಣಿಸ್ತಾ ಇದೆ. ಒಂದು ಆತನ ಕಾಲಿಗೆ, ಅಂದರೆ ಶಶಿಧರ್ ಅವರ ಕಾಲಿಗೆ ಬಿದ್ದಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಒಟ್ಟು 8 ಸುತ್ತು ಗುಂಡಿನ ದಾಳಿ ನಡೆಸಿರುವಂಥ ಅನುದೀಪ್. ಬಟ್ ಏನು ಕಾರಣ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ. ಬಟ್ ಕ್ಷುಲ್ಲಕ ಕಾರಣಕ್ಕೆ ಏನೋ ಒಂದು ಕಿರಿಕ್ ನಡೀತಾ ಇತ್ತು, ಗಲಾಟೆ ನಡೀತಾ ಇತ್ತು ಇವರಿಬ್ಬರ ನಡುವೆ. ಅದಕ್ಕೋಸ್ಕರ ಅನುದೀಪ್ ಫೈರಿಂಗ್ ಮಾಡಿದಾನೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ. ಮತ್ತಷ್ಟು ಮಾಹಿತಿ ನಾವು ಪ್ರತಿನಿಧಿ ಗೋಪಾಲ್ ನೀಡ್ತಾರೆ. ಗೋಪಾಲ್, ಏನಕ್ಕೋಸ್ಕರ ಈ ಅಟ್ಯಾಕ್ ಆಗಿರುವಂಥದ್ದು? ಏನಾದರೂ ಗಂಭೀರ ಸ್ವರೂಪದ ಗಾಯಗಳಾಗಿದೆಯಾ ಶಶಿಧರ್ಗೆ? ಅವ್ರ ಪರಿಸ್ಥಿತಿ ಹೇಗಿದೆ? ಏನು ಮಾಹಿತಿ ಸಿಗ್ತಾ ಇದೆ? ಹೌದು ರೆಹಮಾನ್, ಇದು ನಿನ್ನೆ ಮಧ್ಯರಾತ್ರಿ ನಡೆದಿರುವಂತಹ ಒಂದು ಘಟನೆ. ಇಲ್ಲಿ ಪ್ರಾಥಮಿಕ ಮಾಹಿತಿ ಸಿಕ್ಕ ಪ್ರಕಾರ ಅವರಿಬ್ರು ಕೂಡ ಸ್ನೇಹಿತರು. ಅನುದೀಪ್ ಮತ್ತು ಶಶಿಧರ್ ಯಾರಿದ್ದಾರೆ ಅವರಿಬ್ರು ಕೂಡ ಸ್ನೇಹಿತರೆ. ತಡರಾತ್ರಿವರೆಗೆ ಎಲ್ಲೋ ಒಂದ್ ಕಡೆ ಪಾರ್ಟಿ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿದೆ. ಪಾರ್ಟಿಯ ಬಳಿಕ ಅವರಿಬ್ಬರ ಮಧ್ಯೆ ಏನು ಮಾತು ಬೆಳೆದು ಮಾತಿನ ಚಕಮಕಿ ಆಗಿ ಅವರ ಮನೆಗೆ ಹೋಗಿದ್ದಾರೆ. ಆದ್ರೂ ಕೂಡ ಈಗ ಯಾರು ಗಾಯಗೊಂಡಿದ್ದಾರೆ ಶಶಿಧರ್, ಅವರು ತಮ್ಮ ಫಾರ್ಚುನರ್ ಕಾರಲ್ಲಿ ಈ ಅನುದೀಪ್ ಮನೆ ಹತ್ರ, ಅಂದ್ರೆ ಗುಮ್ಮನಕೊಲ್ಲಿಯಲ್ಲಿ ಮನೆ ಇದೆ, ಅಲ್ಲಿಗೆ ಹೋಗಿದ್ದಾರೆ. ಅವರನ್ನು ಕರೆದಿದ್ದಾರೆ. ಬಹುಶಃ ಅಲ್ಲಿಯೂ ಕೂಡ ಜಗಳ ಆಗಿದೆ. ಜಗಳ ಆದಂತಹ ಸಂದರ್ಭ ಶಶಿಧರ್ ಅವರು ಫಾರ್ಚುನರ್ ಕಾರ್ ಒಳಗಿನ ಕೂತಿರ್ತಾರೆ. ಅನುದೀಪ್ ತಮ್ಮ ಮನೆಯಿಂದ ತಮ್ಮ ಪಿಸ್ತೂಲ್ನಲ್ಲಿ 8 ಬಾರಿ ಗುಂಡಿನ ದಾಳಿಯನ್ನು ಮಾಡ್ತಾರೆ. ಅದಕ್ಕೆ 8 ಗುಂಡು ಕೂಡ ಆ ಕಾರಿಗೆ ಬರೆದಿರೋದನ್ನ ನಾವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಅದರಲ್ಲಿ ಒಂದು ಗುಂಡು ಇವರ ಕಾಲಿಗೆ ತಗುಲಿ ಈಗ ಗಂಭೀರ ಗಾಯ ಆಗಿದೆ. ಅವರನ್ನ ಸದ್ಯ ಮೈಸೂರು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಗೋಪಾಲ್.